ನಮಸ್ತೆ. ಶಿವಮೊಗ್ಗ ಮಧು, ದೇವಿ ಆರಾಧಕರು. ಈ ನಡುವೆ ತುಂಬ ಬ್ಯುಸಿಯಾಗಿದ್ವಿ. ಮಾಟ ಮಂತ್ರಗಳು, ಸುಮಾರು ವಿಚಾರಗಳಿದೆ. ಒಂದು ವಿಶೇಷವಾದಂತಹ ಒಂದು ವಿಚಾರ ಬಂತು, ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಯಾರೋ ಒಬ್ರಿಗೆ ಕಾಲ್ ಮಾಡಿ, ಸರ್ ಮಾಟ ಮಂತ್ರ ಆಗಿದೆ, ಪ್ರಯೋಗ ವಿಪರೀತ ಆಗಿದೆ ಸರ್, ಎಲ್ಲ ಪೂಜೆ ಎಲ್ಲ ಮಾಡಿಸೋರು, ಏನು ಪ್ರೇಯರ ಸಿಗ್ತಾ ಇಲ್ಲ ನಮಗೆ ಅಂತ ಹೇಳಿದ್ರು. ಕಡೆಗೆ ನಾವು ನಿಧಾನವಾಗಿ ಪರಿಶೀಲನೆ ಮಾಡಿ ಅವ್ರ ಮನೆ ಹಿಂಭಾಗದಲ್ಲೆಲ್ಲ ಫೋಟೋ ಹಾಕಿಸ್ಕೊಂಡು, ಅವ್ರ ಮನೆ ಜಾಗದೆಲ್ಲ ಫೋಟೋ ಹಾಕಿಸ್ಕೊಂಡು ನೋಡೋಣ ಯಾವ ರೀತಿ ಮಾಟ ಆಗಿದೆ ಅಂತ ಹೇಳಿ ನೋಡುವಾಗ, ಅವ್ರ ಮನೆ ಹಿಂಭಾಗದಲ್ಲೂ ಚೌಡೇಶ್ವರಿ ಮರ ಇತ್ತು. ಅದು ಅವರ ತಾತ, ತಂದೆ ಮತ್ತು ಇವ್ರಿಗೆ ಸೇರಿದ್ದು. ಅದು ಬಲಿ ಕೊಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿ ಅವ್ರು ತುಂಬ ಚೆನ್ನಾಗಿ ಏಳಿಗೆ ಆಗಿತ್ತು ಅವರಿಗೆ. ಯಾವುದೇ ರೀತಿ ಕುಂದು ಕೊರತೆ ಇಲ್ಲ, ಹಣಕ್ಕಾಗಿ ಇರ್ಬೋದು, ಏನಕ್ಕೆ. ಸುಮಾರು ಹಸುಗಳೆಲ್ಲ ಇದ್ವು. ಈ ಪಕ್ಕದ ಮನೆಯವರು ಜಾಗದ ವಿಚಾರದಲ್ಲಿ ಜಗಳ ಆಡ್ತಾರೆ. ಜಾಗದ ವಿಚಾರದಲ್ಲಿ ಜಗಳ ಆಡಿ ಆ ಮರದಲ್ಲಿರ್ತಕ್ಕಂಥ ಚೌಡೇಶ್ವರಿ ಏನಿತ್ತಲ್ಲ ಅದು ತಡಿತಾ ಇತ್ತು. ಇವರಿಗೆ ಮಾಟ ಪ್ರಯೋಗ ಮಾಡ್ತಾ ಇದ್ರು ಪಕ್ಕದ ಮನೆಯವರು, ತಡಿತಾ ಇತ್ತು. ಆ ಪಕ್ಕದ ಮನೆಯವರು ನೋಡಿ ಎಷ್ಟು ಐಡಿಯಾ ಮಾಡಿ ಪ್ರಯೋಗ ಮಾಡಿಸಿದ್ದಾರೆ. ಆ ಚೌಡೇಶ್ವರಿನೇ ಬಂಧಿಸ್ಬಿಟ್ಟಿದ್ದಾರೆ. ಅದು ಯಾವುದು ಮೂಲ ಚೌಡೇಶ್ವರಿ ಇತ್ತಲ್ಲ ಮರದಲ್ಲಿ, ಆ ಚೌಡೇಶ್ವರಿನ ಬಂಧಿಸಿ ಈ ಮಂತ್ರವಾದಿಗಳ ಹತ್ರ ಇರುವಂತಹ ನೆಗೆಟಿವ್ ಎನರ್ಜಿ ತುಂಬಿರ್ತಕ್ಕಂಥ ಚೌಡೇಶ್ವರಿನ ಮರಕ್ಕೆ ತುಂಬಿಸ್ತಾರೆ. ಯಾವಾಗ ಮರದಲ್ಲಿ ನೆಗೆಟಿವ್ ಆಗಿರುವಂತಹ ಚೌಡೇಶ್ವರಿ ಶಕ್ತಿ ತುಂಬಿತು, ಅವ್ರ ಮನೆಯಲ್ಲಿ ನಿಧಾನವಾಗಿ ಪ್ರಾಣಿಗಳಿಗೆ ಹುಷಾರಿಲ್ದಂಗೆ ಆಯ್ತು. ದನ, ಹಸು, ಕರು ನಿಧಾನವಾಗಿ ಸಾಯ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾಯಿ ಕೂಡ ಸತ್ತೋಯ್ತು. ಕೊನೆಗೆ ಮೀನುಗಳು ಕೂಡ ಸಾಯ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇವರೆಲ್ಲ ಕಡೆ ತೋರಿಸಿದ್ರು ಮಾಟ ಪ್ರಯೋಗ ಆಗಿದೆ, ಅದು ಇದು ಅಂತ ಸುಮಾರು ಹೇಳಿದ್ರು. ಕೊನೆಗೆ ಪೂಜೆ ಹೋಮ ಎಲ್ಲ ಮಾಡಿಸಿದ್ರು ಕೂಡ ಯಾವುದೇ ರೀತಿ ಪರಿಹಾರ ಬರ್ತಾ ಇರಲಿಲ್ಲ. ಆದ್ರೂ ಏನಾದ್ರೂ ಒಂದು ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇತ್ತು. ರಾತ್ರಿ ಹೊತ್ತೇನೋ ಶಬ್ದಗಳಾಗ್ತಾ ಇತ್ತು, ಇವ್ರಿಗೆ ಕೆಟ್ಟ ಕನ್ಸು ಬೀಳ್ತಾ ಇತ್ತು. ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ಇವ್ರಿಗೆ ಏನಾದ್ರು ಆಕ್ಸಿಡೆಂಟ್ ಆಗೋಂಥ ಸಾಧ್ಯತೆ ಆಗ್ತಾ ಇತ್ತು. ಕಡೆಗೆ ನಾವೆಲ್ಲ ನೋಡಿ ಪರಿಶೀಲನೆ ಮಾಡುವಾಗ ಆ ಮರದಲ್ಲಿರ್ತಕ್ಕಂಥ ಚೌಡೇಶ್ವರಿ ಒರಿಜಿನಲ್ ಅಲ್ಲ ಅಂತ ನಮಗೆ ಗೊತ್ತಾಯ್ತು, ಅಮ್ಮನವ್ರ ಕಡೆಯಿಂದ ಗೊತ್ತಾಯ್ತು. ಕಡೆಗೆ ಆ ಚೌಡೇಶ್ವರಿ ಏನಿತ್ತಲ್ಲ ನೆಗೆಟಿವ್ ಎನರ್ಜಿ, ಆ ಚೌಡೇಶ್ವರಿನ ಬಂಧಿಸಿದ್ವಿ. ಬಂಧಿಸಿ ನಮ್ಮ ಆ ಮೂಲ ಶಕ್ತಿ ಇತ್ತಲ್ಲ ಅದು ಬಂಧನ ಆಗಿತ್ತು. ಕಡೆಗೆ ಅದನ್ನ ಬಿಡುಗಡೆ ಮಾಡಿ ಮತ್ತೆ ಮೂಲ ಚೌಡೇಶ್ವರಿನ ಮರದಲ್ಲಿ ಸೇರಿಸಿದ್ಮೇಲೆ ನಂತರ ಕೆಲವು ಬಲಿ ಪೂಜೆಗಳೆಲ್ಲ ನಡೆದು ಅವರು ಮನೆಯಲ್ಲಿ ಬಲಿ ಎಲ್ಲ ಕೊಟ್ಕೊಂಡು ಪೂಜೆ ಎಲ್ಲ ನಡೆಯುವಾಗ ಈಗ ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ಆ ಪ್ರಾಣಿಗಳಿಗೆಲ್ಲ ಏನು ತೊಂದರೆ ಆಗ್ತಾ ಇಲ್ಲ. ಮತ್ತು ಇವ್ರಿಗೆ ಆಕ್ಸಿಡೆಂಟ್ ಆಗೋದು ಎಲ್ಲ ಕಮ್ಮಿ ಆಯಿತು. ಕೆಟ್ಟ ಕನ್ಸು ಬೀಳೋದೆಲ್ಲ ಕಮ್ಮಿ ಆಯಿತು. ನೋಡಿ ಇಲ್ಲಿ ಮಾಟ ಯಾವುದೋ ಮಾಟ ಪ್ರಯೋಗ ಆಗಿದೆ ಅದು ಇದು ಅಂತ ಸುಮ್ಮನೆ ನಾವು ಎಲ್ಲೋ ಹುಡುಕಿ ಹೋಗುವಾಗ ನಮ್ಮಲ್ಲೇ ಇರುವಂತಹ ದೈವಗಳನ್ನ ಸರಿಪಡಿಸ್ಕೊಂಡ್ರು ಸುಮಾರು ಸಮಸ್ಯೆಗಳು ಬಗೆಹರಿಯುತ್ತದೆ. ಈ ರೀತಿ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ್ಯಾವ ರೀತಿ ಮಾಟ ಪ್ರಯೋಗ ಮಾಡ್ತಾರೆ ಅಂತ ಹೇಳಿ ತುಂಬಾ ಬುದ್ಧಿವಂತಿಕೆಯಿಂದ ಮಾಟ ಪ್ರಯೋಗಗಳು ಮಾಡ್ತಾರೆ. ಈ ರೀತಿ ಏನಾದ್ರೂ ನಿಮಗೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಫೋನ್ ಮಾಡಿ ವಿಚಾರ ತಿಳ್ಕೊಂಡು ನಂತರ ಅದು ತೀರ್ಮಾನ ತಗೊಳ್ಳಿ. ಮಾಡಿಸ್ಕೋಬೇಕು, ರೆಡಿ ಮಾಡಿಸ್ಕೋಬೇಕು, ಹಾಗೆ ಇರಬೇಕು ಅಥವಾ ನಾವೇ ಮಾಡ್ಕೋಬೇಕು, ಅದು ನಿಮ್ಮ ವೈಯಕ್ತಿಕವಾಗಿ ಬಿಟ್ಟಿದ್ದು. ಸುಮ್ಮನೆ ಎಲ್ಲೆಲ್ಲ ಹೋಗಿ ಖರ್ಚು ಮಾಡಿಕೊಂಡು ಲಾಸ್ಟಿಗೆ ಆ ಪರಿಹಾರಗಳು ಸಿಗ್ದಲೆ ದೇವ್ರ ಮೇಲೆಲ್ಲ ಬೇಜಾರಾಗಿ ಮನಸ್ಸಿಗೂ ನೆಮ್ಮದಿ ಕಳ್ಕೊಂಡು ನೀವು ಜೀವನನೂ ಹಾಳು ಮಾಡ್ಕೊಳ್ಳೋಕ್ಕಿನ್ನ ಸರಿಯಾಗಿರುವ ದಾರಿಯಲ್ಲಿ ಹೋದ್ರೆ ಸರಿಯಾಗಿರುವ ಉತ್ತರ ಸಿಗ್ತದೆ. ನಮಸ್ಕಾರ. ಓಂ ನಮಃ ಶಿವಾಯ. ವೀಕ್ಷಕರೇ, ಇಲ್ಲಿಯವರೆಗೂ ಮಾತನಾಡಿದ್ದು ಶ್ರೀ ಮಧು ಅಂತ, ಶಿವಮೊಗ್ಗದವರು, ಬಾಪೂಜಿ ನಗರದವರು. ನೋಡಿ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿ ಸ್ವಲ್ಪ ಆಲೋಚಿಸಿ. ಯಾಕಪ್ಪ ಅಂತಂದ್ರೆ, ಪ್ರಯೋಗಗಳು ಏನ್ ಮಾಡಿರ್ತಾರೆ ಅದು ಯಾವ ರೀತಿ ಪ್ರಯೋಗ ಅಂತ ತಿಳ್ಕೊಳೋದು ಬಹಳ ಇಂಪಾರ್ಟೆಂಟ್. ಅದು ನಿಮಗ್ ಗೊತ್ತಾಗಲ್ಲ, ನಾವು ಅದನ್ನ ಧ್ಯಾನದಲ್ಲಿ ಪ್ರಾರ್ಥನೆಯಲ್ಲಿ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಆ ಪ್ರಯೋಗವನ್ನು ಹೇಗೆ ನಡೆಸಿದ್ದಾರೆ ಮತ್ತು ಅದಕ್ಕೆ ಏನು ಮಾಡಬೇಕು, ಅದು ಒಂದು ಭಾಗ. ಆದ್ರೆ ಈ ಪ್ರಯೋಗ ನಿಮ್ಗೆ ಆಗ್ಬೇಕಂದ್ರೆ ನಿಮ್ಮಲ್ಲಿ ಏನ್ ದೋಷ ಇತ್ತು, ಮೂಲ ಕರ್ಮ ಏನಿತ್ತು ಅದನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಮೂಲ ಕರ್ಮವನ್ನು ಮೊದಲು ಕಳೆದು ಬಿಟ್ಟು ತದನಂತರ ಈ ಪ್ರಯೋಗ ದೋಷ ನಿವಾರಣೆಗೆ ನಾವು ಪ್ರಯತ್ನಿಸಬೇಕಾಗ್ತದೆ. ಶ್ರೀ ಮಧು ಅವರು ಈ ಮಾಟ ಮಂತ್ರ ನಿವಾರಣೆಯಲ್ಲಿ ತುಂಬಾ ಪರಿಣತಿಯನ್ನು ಹೊಂದಿದ್ದಾರೆ. ನೋಡಿ, ವಿಶೇಷತೆ ಅಂದ್ರೆ ಈಗ ಮಾಟ ಮಂತ್ರ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ನೀವೆಲ್ಲೋ ಇರ್ತೀರ, ಅಮೇರಿಕದಲ್ಲಿ ಇದ್ರೂ ಕೂಡ ಮಾಟ ಮಂತ್ರ ಮಾಡ್ಬಿಡ್ತಾರೆ ಅಲ್ವಾ. ಹಾಗೆಯೇ ನಾವು ಮತ್ತು ನಮ್ಮ ಮಧು ಅವರು ಏನ್ ಮಾಡ್ಬೋದಂದ್ರೆ, ಎಲ್ಲೇ ಇದ್ರು ಕೂಡ, ನೀವೆಲ್ಲೇ ಇದ್ರು ಕೂಡ ಇಲ್ಲಿಂದಲೇ ನಾವು ಕೂಡ ತೆಗೆಯಬಹುದು. ಯಾವ ರೀತಿ ಮಾಂತ್ರಿಕರು ಮಾಟ ಮಂತ್ರ ಮಾಡ್ತಾರೋ ಹಾಗೆ ನಾವು ಕೂಡ ಇಲ್ಲಿಂದನೂ ಅದನ್ನ ತೆಗೆಯಬಹುದು. ಒಂದು ಲೆವೆಲ್ ನಿಮ್ಮನ್ನ ರಿಲ್ಯಾಕ್ಸ್ ಮಾಡಿಬಿಡಬಹುದು. ಅದೇ ನಮ್ಮ ರಿಸರ್ಚ್ ಆಗಿದೆ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆ ಏನಾದ್ರೂ ತೊಂದರೆ ಇದ್ರೆ, ಯಾವುದೇ ರೀತಿ ಪ್ರಯೋಗ ದೋಷಗಳಿರಲಿ, ಮೊದಲು ಅದನ್ನು ಕಂಡುಹಿಡಿಯೋದು ನಮ್ಮ ಮೂಲ ಉದ್ದೇಶ.
ನಮ್ಮ ಮೂಲ ಕಾಯಕ ಏನಪ್ಪಾ ಅಂದ್ರೆ ಆ ಪ್ರಯೋಗ ದೋಷ ಹೇಗಾಗಿದೆ ಮತ್ತು ಅದರ ನಿವಾರಣೆ ಹೇಗೆ ಮಾಡಬೇಕು. ನೋಡಿ, ಕಳೆದ 20 ವರ್ಷಗಳಿಂದ ಇದನ್ನು ನೋಡ್ತಕೊಂತ ಬಂದಿದ್ದೇನೆ. ಈ ಮಾಟ ಮಂತ್ರಗಳು ಯಾವ್ಯಾವ ರೀತಿ ನಡೆಯುತ್ತವೆ, ವಿವಿಧ ರೀತಿಯ ಮಾಟ ಮಂತ್ರಗಳು ಎಲ್ಲವನ್ನೂ ಕೂಡ ನಮ್ಮ ಈ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಡಬೇಕನ್ನೋದು ನಮ್ಮ ಆಸೆ. ನೋಡಿ, ಹಿಂದೆ ಮನೆಯ ಹಿಂದೆ ಏನು ಮರ ಇತ್ತು, ಅದರಲ್ಲಿ ದೈವದ ಆವಾಸವಾಗಿತ್ತದು. ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಆ ದೇವರ ಆಶೀರ್ವಾದವನ್ನ ಆ ಮರದಲ್ಲಿ ತುಂಬಿ ಇಡೀ ಮನೆಗೆ ತುಂಬಿ ಸಕ್ಸಸ್ ಮಾಡಿದ್ದಾರೆ ನಮ್ಮ ಮಧು ಅವರು. ನಮಗೆ ಖುಷಿ ಆಗ್ತದೆ. ಎಲ್ಲಾ ರೀತಿಯಿಂದ ಏನು ನಮ್ಮ ಹತ್ರ ಬಂದಿರ್ತಾರೆ ಅವ್ರಿಗೆ ಒಳ್ಳೇದಾದ್ರೆ ಮತ್ತೆ ನಮಗೆ ಅದು ಒಂದು ಸಂತೃಪ್ತಿಯ ವಿಷಯ. ಅದಕ್ಕಾಗಿನೇ ಈ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಮಾಡಿರೋದು. ಎಲ್ಲೆಲ್ಲೋ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡಿರ್ತೀರಾ, ಅದ್ರ ಬದಲು ನೀವು ನಮ್ಮ ಹತ್ರ ಬಂದ್ರೆ ತುಂಬಾ ಸಲೀಸಾಗಿ ಅದನ್ನ ತೆಗೆಯೋ ದಾರಿಯನ್ನ ನಾವು ತಿಳಿಸ್ಕೊಡ್ತೇವೆ. ಮತ್ತು ನಿಮಗೆ ಶಕ್ತಿ ಹೇಗೆ ಬರ್ಬೋದು, ನಿಮ್ಮ ಮನೆಗೆ ಹೇಗೆ ಒಂದು ದೇವರ ಆಶೀರ್ವಾದ ಕೊಡೋದು ಅನ್ನೋದು ಕೂಡ ತಿಳಿಸ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.